Hey guys, welcome back to my Navaratri Day 6 series Bhavana's Vlogs. ನವರಾತ್ರಿಯ 6ನೇ ದಿನದಂದು ಕಾತ್ಯಾಯಿನಿ ದೇವಿ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಉಗ್ರ ಅವತಾರಕ್ಕೆ ಸಮರ್ಪಿಸಲಾಗಿದೆ. ಸಿಂಹದ ಮೇಲೆ ಸವಾರಿ ಮಾಡುವ ಕಮಲದ ಹೂ, ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಮಹಿಷಾಸುರವರ್ಧಿನಿಯನ್ನು ಸೃಷ್ಟಿಯದು. ಅಂದರೆ ನವರಾತ್ರಿ ಹಬ್ಬದ 6ನೇ ದಿನದಂದು ಪೂಜಲ್ಪಡಲಾಗುತ್ತದೆ. ಇವತ್ತಿನ ಅಫರ್ಮೇಷನ್ ಏನೆಂದರೆ, ಕಾಳಿ ತನ್ನ ನೋವನ್ನು ಕರಗಿಸುತ್ತಾಳೆ, ನಾನು ನವೀಕೃತವಾಗಿ ಮೇಲೇರುತ್ತೇನೆ. ಕಾಳಿ ಡಿಸಾಲ್ವ್ಸ್ ಮೈ ಪೇನ್, ಐ ರೈಸ್ ರಿವಾರ್ಡೆಡ್. ಇವತ್ತಿನ ಬಣ್ಣ ಬಂದು ಬೂದಿ ಕಲರ್ ಅಂದರೆ ಸಿಮೆಂಟ್ ಕಲರ್. ನಾನು ಡೈಲಿ ಯಾವಾಗಲೂ ಹೆಂಗೆ ಪೂಜೆಗೆ ಹೋಗ್ತಾ ಇದ್ದೋ ಅದೇ ರೀತಿ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಅದಾದಮೇಲೆ ಚಾಮುಂಡೇಶ್ವರಿ ದೇವಿಗೆ ದೀಪ ಎಲ್ಲ ಕೂಡ ಹಚ್ಚಿ, ನಿಮ್ಮೆಣ್ಣೆ ದೀಪ, ಅದಾದಮೇಲೆ ಗಣೇಶನ ಹತ್ರ ಹೋಗಿ ಗಣೇಶನಿಗೂ ಕೂಡ ದೀಪ ಎಲ್ಲ ಕೂಡ ಹಚ್ಚಿ, ಅದಾದಮೇಲೆ ರಾಮದೇವ್ರ ದೇವಸ್ಥಾನ ಹತ್ರ ದೀಪ ಎಲ್ಲ ಕೂಡ ಹಚ್ಚಿ, ಇವಾಗ ನವಗ್ರಹಗಳಿಗೆ ದೀಪ ಎಲ್ಲ ಕೂಡ ಹಚ್ಚಿ ಪೂಜೆ ಎಲ್ಲ ಕೂಡ ಮುಗಿಸಿ ಅದಾದಮೇಲೆ ಒಳಗಡೆ ಹೋಗ್ಬಿಟ್ಟು ರಾಮನ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ಬಂದೆ. ನೆಕ್ಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಆಂಜನೇಯನಿಗೆ ಪೂಜೆ ಎಲ್ಲ ಕೂಡ ಮಾಡಿ ಅಲ್ಲೂ ಆಂಜನೇಯನ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಅದಾದಮೇಲೆ ಅಶ್ವತ್ಥ ಕಟ್ಟೆಗೆ ಹೋಗಿ ಕರ್ಪೂರ ಹಚ್ಚಿ ಅಲ್ಲೂ ಕೂಡ ಅಶ್ವತ್ಥ ಕಟ್ಟೆನ ನೀಟಾಗಿ ರೌಂಡೆಲ್ಲ ಕೂಡ ಹಾಕ್ಕೊಂಡು ನಾನು ಮನೆಗೆ ಬಂದೆ. ನಿಮಗೂ ಕೂಡ ಎಲ್ಲ ದೇವರ ಬ್ಲೆಸ್ಸಿಂಗ್ ಸಿಗಲಿ ಆ್ಯಂಡ್ ನನಗೂ ಕೂಡ ದೇವರ ಬ್ಲೆಸ್ಸಿಂಗ್ ಸಿಗಲಿ. ನಿಮ್ಮ ಮನೇಲಿ ಯಾವ ರೀತಿ ನಡೀತು Day 6 ಆಫ್ ನವರಾತ್ರಿ ಅನ್ನೋದನ್ನು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೀಟಾಗಿ ದೇವ್ರ ಪೂಜೆ ಎಲ್ಲ ಕೂಡ ಮುಗಿಸಿ ನಾನು ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಯಾರೂ ಮನೇಲಿ ಇರಲಿಲ್ಲ. ಹಾಗಾಗಿ ನಾನೇ ಬೆಳಗ್ಗೆ ಟಿಫನ್, ನಾನೇ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಕೂಡ ಮಾಡಬೇಕಿತ್ತು. ಸ್ವಲ್ಪ ರೈಟ್ ಹ್ಯಾಂಡ್ ಬೇರೆ ಹೆವಿ ಪೇಯ್ನ್ ಇತ್ತು, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇವತ್ತು ಡೇ ಸ್ಟಾರ್ಟ್ ಮಾಡಿ ಎಲ್ಲ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ನನ್ನ ನವರಾತ್ರಿ ಸೀರೀಸ್ನ ವ್ಲಾಗ್ ಆಗಿದೆ. ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಈ ನವರಾತ್ರಿ ಸೀರೀಸ್ಗಳು ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ಸಾರಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲ ಕೂಡ ಮುಗಿಸಿ ಮನೆಗೆಲ್ಲ ಬಂದಿದ್ದಾದಮೇಲೆ ಅಮ್ಮ ಇಲ್ಲ, ಇವತ್ತು ಅಕ್ಕ ಮನೇಲಿ ಹೋಗಿದ್ದಾಳೆ. ಸೊ ಹಂಗಾಗಿ ಇಟ್ಸ್ ಮೈ ಡ್ಯೂಟಿ ಟು ಕುಕ್ ಸಮಥಿಂಗ್. ಸೊ ಅದಕ್ಕೋಸ್ಕರ ಅಕ್ಕಿ ಇಡೋಣ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ. ನಾನು ಅಕ್ಕಿ ಬಸಿಯೋದು ಪಾತ್ರೆಯಿಂದ. ಆ್ಯಂಡ್ ಬಿಸಿನೀರು ಕುಡಿಯೋಣ ಅಂತ ಫಸ್ಟ್ ಬಿಸಿನೀರು ಮತ್ತು ಶಂಕಪಷ್ಟು ಹೂವು ಹಾಕಿ ಇಟ್ಟಿದ್ದೀನಿ, ಅದನ್ನು ಕಾಯಕ್ಕಿಡಬೇಕು. ಆ್ಯಂಡ್ ಅಪ್ಪ ಹಾಲು ತಂದು ಇಟ್ಟಿದ್ದಾರೆ, ಅಪ್ಪನೂ ನಾನಿಬ್ಬರು ಇರೋದು. ಲೆಟ್ಸ್ ಮೇಕ್ ಪುಳಿಯೋಗರೆ ಗೊಜ್ಜು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಹಾಲು ಇಲ್ಲೋ ಕೆಳಗಡೆ ಸ್ವಲ್ಪ ತೊಗೊಂಬಂದಿದ್ದಾರೆ, ಅರ್ಧ ಲೀಟ್ರೇನು ತೊಗೊಂಬಂದಿದ್ದಾರೆ, ಏನೋ ಗೊತ್ತಿಲ್ಲ. ಸೊ ಇದೆಲ್ಲ ಕೂಡ ಇಂದು ಪ್ರೋಸೆಸ್ಸಲ್ಲಿದೆ, ಕೂಡ ಮಾಡೋಣ. ಫಸ್ಟು ಬಿಸಿ ನೀರು ಕುಡಿದು ಐ ಥಿಂಕ್ ಬಿಸಿ ಆಗಿದೆ. ಅದ್ರ ಪಾಡ್ಕತ್ ಕುದೀಲಿ, ಸ್ಲಿಮ್ ಮಾಡ್ತೀನಿ. ಇದು ಕುದಿಯೋ ಟೈಮ್ಗೆ ಇದಕ್ಕೆ ಅಕ್ಕಿ ಹಾಕಬೇಕು. ಆ್ಯಂಡ್ ಇವತ್ತು ಪ್ರಾಜೆಕ್ಟ್ ಕೂಡ ಮಾಡಬೇಕು, ಎಲ್ಲ ಕೆಲಸಗಳಿದೆ. ಲೆಟ್ಸ್ ಡೂ 1 by 1 ಆ್ಯಂಡ್ ಲೆಟ್ಸ್ ಸಿ ಹಿಂಗೆಲ್ಲ ಆಗುತ್ತೆ ಅಂತ. ನೀಟಾಗಿ ನೋಡ್ದಿರಾ 9% ಬಂದಿದೆ. 25th ಅಪ್ಲೈ ಮಾಡಿದಾಗ 16 ಅನ್ಕೊಂಬಿಟ್ಟಿದ್ದೆ, ಅದಕ್ಕೂ ಮುಂಚೆ 13 ಇತ್ತು ಸಿಮಿಲಾರಿಟೀಸು. ಏನಪ್ಪ ಜಾಸ್ತಿ ಬಂದುಬಿಟ್ಟಿದೆ, ಲಿಟ್ರಲಿ ಫೆಲ್ಟ್ ವೆರಿ ಬ್ಯಾಡ್. ನನಗೆ 2 days ಪ್ರಾಜೆಕ್ಟ್ ಓಪನ್ ಮಾಡಿರಲಿಲ್ಲ. ಇವಾಗ ಮಾಡೋಣ ಅಂತ ತೆಗೆದ್ರೆ ಇಟ್ ಇಸ್ ಶೋಯಿಂಗ್ ಅಸ್ 9%. ಒಂದು ಕಡೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಈ ಥರ ಡ್ರಿಲ್ ಬಿಟ್ಟಲ್ಲಿ ನೋಡಿಸುತ್ತೆ ಏನೇನಿದೆ ಅಂತ. ನೋಡಿ, ಇದೆಲ್ಲ ಕಾಪಿರೈಟ್ ಅಂದರೆ ಗೂಗಲಿಂದ ಎತ್ತಿರೋದು ಅಂತ ನೋಡಿಸ್ತವನೆ. ಇದನ್ನೆಲ್ಲ ಸ್ವಲ್ಪ ನಾನೇ ಓದಿ ಫ್ರೇಸ್ ಮಾಡಿಬಿಡ್ತೀನಿ ಈ ಟೈಮು. ಅದನ್ನೆಲ್ಲ ಫ್ರೇಸಿಂಗ್ಸ್ ಎಲ್ಲ ಆದರೆ ಐ ಕ್ಯಾನ್ ಗೋ ವಿತ್ ದ ಸ್ಟ್ಯಾಟಿಸ್ಟಿಕಲ್ ಟೂಲ್ ಯಾವ್ದು ಹಾಕಬೇಕು, ಒಂದು ಕ್ವೆಶನೇರೆಲ್ಲ ಕೂಡ ನೋಡಿ ಗೈಡ್ ಹೇಳ್ತಾರೆ, ಅದ್ರ ಕಡೆ ನಾನು ನೋಡ್ಬೋದು. ಈ ರೀತಿ ಇದೆ ನನ್ನ ಒಂದು ರಿಪೋರ್ಟ್. ಏನಂತಾರೆ ಡ್ರಿಲ್ ಬಿಟ್ ಇದು AI ಎಷ್ಟಿದೆ ಐ ಡೋಂಟ್ ನೋ. ಲೆಟ್ ಮಿ ಚೆಕ್ AI ಎಷ್ಟಿದೆ ಅಂತ. AI 23% ಇದೆ. ಇದನ್ನು ನಾನು 10 ಒಳಗಡೆ ತರಬೇಕು. ಆ್ಯಂಡ್ ಇವನ್ ದಿಸ್ ವಿಲ್ ಆಲ್ಸೋ ಮ್ಯಾಟರ್ಸ್. ಇದು ಮ್ಯಾಟ್ರ್ ಆಗುತ್ತೆ. ಸೊ ಎರಡೂ ತೆಗೆಯೋಣ. ನಮ್ಮ ಡ್ಯಾಡಿ ಅಷ್ಟರಲ್ಲಿ ಟೀಕು ಹಾಳುಗಳಿದ್ದಾರೆ ಅಂತಂದರು. ಅಪ್ಪನಿಗೆ ಹಾಲು ಕಾಯಿಸ್ತಾ ಇದ್ದೀನಿ ಆ್ಯಂಡ್ ಅವರಿಗೆ ಟೀ ಇಟ್ಟಿದ್ದೀನಿ, ಕುದಿಯೋಕೆ ಇಟ್ಟಿದ್ದೀನಿ. ಒಂದು ಕಡೆ ನಾನು ಆಗಲೇ ಹೇಳಿದ್ನಲ್ಲ ರೈಸು ರೆಡಿ ಇದೆ. ಆ್ಯಂಡ್ ಇನ್ನೊಂದು ಕಡೆ ಪುಳಿಯೋಗರೆ ಗೊಜ್ಜು ಕೂಡ ಆಗಿದೆ, ತಿನ್ನಬೇಕಷ್ಟೇ. ಇವತ್ತು ರೈಸ್ ವಾಟರ್ನ ಕೂಡ ಸೇವ್ ಮಾಡಿದ್ದೀನಿ, ಅನ್ನ ಬಸ್ತಿರೋದಿಲ್ಲ. ಲೆಟ್ ಮಿ ವಾಶ್ ಫೇಸ್ ನೆಟ್ ಅಂದ್ಬಿಟ್ಟು ಇದಿಷ್ಟು ಕತೆ. ಲೆಟ್ ಮಿ ಡೂ ಪ್ರಾಜೆಕ್ಟ್ ಆ್ಯಂಡ್ ಆ ಕಡೆ ಎಲ್ಲ ಕೂಡ ಇರಲಿ. ಯಾರೂ ಇಲ್ಲ ಮನೆಯಲ್ಲಿ ಇವತ್ತು. ನಮ್ಮ ಮನೆ ಹೊಸ್ಲು ಹಾಳು ಮಾಡೋಕ್ಕೆ ಚೋಟಿನೂ ಇಲ್ಲ. ಈ ಕಡೆ ದೇವ್ರ ಮನೆ ಹೊಸ್ಲು ಹಾಳು ಮಾಡಿರ್ತಾನೆ, ನೀಲು ಕೂಡ ಹಾಳು ಮಾಡಿರ್ತಾನೆ. ಅವನು ಇಲ್ಲ ಇವತ್ತು. ಅದೆಲ್ಲ ನೋಡಿ ಕಿತ್ತು ಪೀಸ್ ಆಗಿರೋದು ಹಂಗೆ ಒರೆಸ್ತಾ ಹಂಗೆ ಇಟ್ಟಿದ್ದೀನಿ, ಸರಿ ಮಾಡಬೇಕು. ಹಿಂಗೆ ನೂಕೋದು. ಇದು ಲಿಟ್ರಲಿ ಅವ್ನು ಆಟ ಆಡ್ತಿದ್ದಾನೆ. ಇದು ಹೆಂಗಂದರೆ
ಚನ್ನಪಟ್ಟಣದಿಂದ ತರಿಸಿರೋದು. ಲೈಕ್ ದಿಸ್ ಇಟ್ ಶುಡ್ ಗೋ. ಅಂದರೆ ಈ ಥರ ನೂಕಬೇಕು ವೆಯ್ಟಲ್ಲಿ ಶೂ. ಇರಿ ಒಂದು ನಿಮಿಷ ರೀ. ಅಸೆಂಬಲ್ ಆಗಬೇಕು. ಅವ್ನು ನೋಡಿದ್ರೆ ಎಲ್ಲ ಪೀಸ್ ಮಾಡ್ಕೊಂಡು ಇರ್ತಾನೆ ನೋಡಿ, ಈ ಥರ ಅಸೆಂಬಲ್ ಆಗುತ್ತಿದ್ದು. ಲೈಕ್ ನಾವು ಹೆಂಗೆ ನುಗ್ಗೋದಂಗಂದ್ರೆ ಈಗ ತಳಗಡೆ ಥರ ನಡ್ಕೊಂಡು ಅವ್ರಿಗೆ ನುಕ್ಕೊಂಡು ಹೋಗ್ಬೇಕು. ಲೈಕ್ ದಿಸ್ ಹಿಂಗೆ ನುಕ್ಕೊಂಡು ಹೋಗಬೇಕು. ಅವ್ನು ನೋಡಿದ್ರೆ ಎಲ್ಲ ಪೀಸ್ ಮಾಡ್ತಾನೆ. ಅಲ್ಲಿ ನೀವೇದು ನೋಡಿದ್ರೆ ಅವ್ನು ಆಟ ಆಡೋಕೆ ಇಳಿತಾನಂತ ಇದರಲ್ಲಿ. ಇವನು ಆಟ ಆಡ್ತಾನೆ, ಅವನು ಆಟ ಆಡ್ತಾನೆ. ತಂದಿರೋ ಪರ್ಪಸಲ್ಲಿ ಇಬ್ಬರು ಯೂಸ್ ಮಾಡ್ತಾ ಇಲ್ಲ. ಸೊ ಲೆಟ್ ಮಿ ಕಂಟಿನ್ಯೂ ಡೂಯಿಂಗ್ ಪ್ರಾಜೆಕ್ಟ್. ರವೆ ಹುರ್ಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಥರ 2 ಗ್ಲಾಸ್ ರವೆ ಹುರಿದಿದ್ದೀನಿ ಇದರಲ್ಲಿ. ಉಪ್ಪಿಟ್ಟು ಪ್ಲೇಟಿಗೆ ಟ್ರಾನ್ಸ್ಫರ್ ಆಗಿದೆ. ಆ್ಯಂಡ್ ಲೆಟ್ಸ್ ಮೇಕ್ ಉಪ್ಪಿಟ್ಟು. ಇದು ಆರ್ಗ್ಯಾನಿಕ್ ಆಯಿಲ್, ಪೀನಟ್ಸ್ದು. ಫಸ್ಟ್ ಎಣ್ಣೆ ಹಾಕೋಣ. ಆಲ್ರೆಡಿ ಪಾತ್ರೆ ಬಿಸಿ ಇರೋದ್ರಿಂದ ಲೋ ಫ್ಲೇಮಲ್ಲಿ ಇಡೋಣ. ಸಾಸಿವೆ ಸಿಕ್ತು. ಆ್ಯಂಡ್ ಲೆಟ್ಸ್ ಪುಟ್ ಸಮ್ ಸಾಸಿವೆ. ಅಮ್ಮ ಸ್ಪೂನ್ ಇಕ್ಕವ್ರೆ. ಸ್ಪೂನ್ ಇಕ್ಕಿದ್ರು ಕೈಯೇ ಚಂದ. ಅವು ತಂದ್ಕೊಡಮ್ಮ. ಅಷ್ಟು ಈರುಳ್ಳಿ ಇದು ತಂದ್ಕೊಡು. ವೆಯ್ಟ್, ಮೆಣಸಿನ್ಕಾಯಿ ಮುರ್ಕೊಂಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಯಿತು, ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಬಾಣಲಿಯಲ್ಲಿ ಫಸ್ಟ್ ಹುರ್ಕೊಂಡು ರವೆನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಪ್ಲೇಟಿಗೆ 2 ಗ್ಲಾಸು. ಅದಾದಮೇಲೆ ಇವಾಗ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಆ್ಯಂಡ್ ಇದು ಒಗ್ಗರಣೆ ಹಾಕ್ತಾರಲ್ಲ ಕಾಳು, ಎಷ್ಟು ಮರ್ತೋಗ್ಬಿಟ್ಟಿದ್ದೀನಿ. ಅದು ಕಾಳಿದು ಕಡಲೆಕಾಳು. ಇದು ಸ್ವಲ್ಪ ಹಿಂಗೆ ಫ್ರೈ ಮಾಡೋಣ. Let's make a fry like this. ಇದು ಫ್ರೈ ಆಯ್ತಾ ಇದ್ದಂಗೆ ನೆಕ್ಸ್ಟ್ ನಾವು ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಮೆಣಸಿನ್ಕಾಯಿ ಎತ್ಕೊಂಡು ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ನಾವು ತಿನ್ನೋದಿಲ್ಲ. ಸೊ ಹಂಗಾಗಿ ಐ ಆಮ್ ನಾಟ್ ಪುಟ್ಟಿಂಗ್ ಹಸಿಮೆಣ್ಸಿನ್ಕಾಯಿ. ಸೊ ಲೆಟ್ಸ್ ಪುಟ್ ದಿಸ್. ಮೆಣಸಿನಕಾಯಿ 5 ಐತಲ್ಲ, ಖಾರ ಇದೆಯಲ್ಲ ಗೊತ್ತಿಲ್ಲ. 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಕಡೆ ಇದು ನೀಟಾಗಿ ಫ್ರೈ ಎಲ್ಲ ಕೂಡ ಮಾಡ್ಕೊಂಡಿದ್ದಾದ್ಮೇಲೆ ಮೆಣಸಿನ್ಕಾಯಿನ ವಿಂಡೋ ತೆಗ್ದಿಲ್ಲ. ಫಸ್ಟ್ ಅಡುಗೆ ಮನೆ ಕಿಚನ್ ವಿಂಡೋ ತೆಗಿಯೋಣ. ಆ್ಯಂಡ್ ಲೆಟ್ಸ್ ಪುಟ್ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಈರುಳ್ಳಿ ಎಲ್ಲ ಫ್ರೈ ಆಯಿತು. And next let's put tomato. ನೀಟಾಗಿ ಮಿಕ್ಸ್ ಮಾಡಬೇಕು. ಏನೇನು ಬೇಕೋ ತರಕಾರಿಗಳೆಲ್ಲ ಹಾಕ್ಕೊಳ್ಳಿ ನೀವು ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟನ್ನ ಮಾಡಬೇಕಾದ್ರೆ. ನಾನು ಮಾಡೋದು ಈ ರೀತಿ. ನಾನು ಇದರಲ್ಲಿ 2 ಕಪ್ ರವೆ ತೊಗೊಂಡಿದ್ದೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಇದರಲ್ಲಿ 2 ಕಪ್ಪು ನೀರು ತೊಗೊಂಡೋಣ. 2 ಅಲ್ಲ 4 ತೊಗೋಬೇಕು, ಡಬಲ್. ಸೊ 1 2 3. ನಾನು ಏನಕ್ಕೆ ರವೆ ಮೆಷರ್ ಮಾಡಿದ್ದಂದರೆ ಇದಕ್ಕೆ. ಬಿಕಾಸ್ ನಾವು ಯಾವಾಗಲೂ ಏನು ಹೀಗೆ ಮಾಡೋದು. ಒಬ್ರೊಬ್ರಿಗೆ ಅಂದಾಜು ಸಿಕ್ಬಿಡುತ್ತೆ, ಅವ್ರು ಹಂಗೆ ಹಾಕ್ಬಿಡ್ತಾರೆ. ನನಗೆ ಸಿಗೋದಿಲ್ಲ. ಈ ಥರ ಮಾಡಿದ್ದಾದಮೇಲೆ ಇದನ್ನು ಸ್ವಲ್ಪ ಕುದಿಯೋಕೆ ಬಿಡಬೇಕು. ಸ್ವಲ್ಪ ಕುದ್ದಿದ್ದಾದ್ಮೇಲೆ ಉಪ್ಪು ಹಾಕಿ, ಅದಾದಮೇಲೆ ಈ ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫೈನಲ್ ಟಚ್ ಕೊಟ್ಟರೆ ಉಪ್ಪಿಟ್ಟು ಈಸ್ ರೆಡಿ ಟು ಈಟ್. ಹಾಕೋಣ. ನಂಗೆ ಉಪ್ಪು ಸಾಲಿಲ್ಲ ಅನ್ನಿಸ್ತು. ಸೊ ಓಕೆನಾ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಆಲ್ರೆಡಿ ಹೆಂಗೆ ಕುದೀತಿದೆ ನೀರಂತ. ಸೊ ಕುದಿರುತ್ತೀರ ಒಂದು ರೌಂಡ್ ತಿರ್ಸ್ಕೊಂಡು ಕೊಟ್ಟು ಆಮೇಲೆ ರವೆ ಎತ್ಕೋಬೇಕು. ನಾವು ಹುರಿದಿರೋ ರವೆನ ಅದನ್ನು ನೀಟಾಗಿ ತಿರ್ಸ್ಕೊಂಡು ಎಣ್ಣೆ ಈ ಥರ ಬಿಟ್ಕೊತಾ ಇರಬೇಕು. ಆವಾಗ ಉಪ್ಪಿಟ್ಟು ಗುರ್ನೆ ಕಟ್ಟಲ್ಲ.
ಓಕೆ, ಇದೆಲ್ಲ ನೀಟಾಗಿ ತಿರ್ಸ್ಕೊಂಡು ಕೊಟ್ಟು ಸ್ವಲ್ಪ ಹೊತ್ತು ಬೆಂದಿದ್ದಾದಮೇಲೆ ನೀವು ಆಫ್ ಮಾಡ್ಬೋದು. ಫ್ಲೇಮ್ನ ಕಡಿಮೆ ಮಾಡಿ ಆಫ್ ಮಾಡಿ. ಗೈಸ್, ಇದು ಬಂದು ನಮ್ಮ ಶಾರ್ಟ್ ಮೂವಿದು ಟ್ರೈಲರ್ ರಿಲೀಸ್ ಆಗಿದೆ 6 ಗಂಟೆ ಕರೆಕ್ಟಾಗಿ. ಸೊ ಇವಾಗ 6 ಗಂಟೆ 5 ನಿಮಿಷ ಆಗಿದೆ. ಲೆಟ್ ಮೀ ಶೋ ಟೀಸರ್. ಒಂದು ದಾರಿಯ 2 ಪಯಣ KG ಪ್ರೆಸೆನ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಆಗಿದೆ. ಸೊ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ. ನಾನು ವಿತೌಟ್ ಮ್ಯೂಸಿಕ್ ಐ ವಿಲ್ ಸ್ಪೀಕ್. ಸೊ ಇವಾಗ ನೀವು ಟ್ರೈಲರ್ನ ನೋಡ್ತಾ ಇದ್ದೀರಾ ಆಲ್ರೆಡಿ ಸ್ಕ್ರೀನ್ ಮೇಲೆ. ಇಫ್ ಯು ವಾಂಟ್ ಟು ವಾಚ್ ದಿಸ್ ಕಂಪ್ಲೀಟ್ ಟ್ರೈಲರ್ ವಿತ್ ಮ್ಯೂಸಿಕ್ ಆ್ಯಂಡ್ ಆಲ್, KG ಪ್ರೆಸೆನ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ. ಇಲ್ಲ ಅಂದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೆಕ್ಸ್ಟ್ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟ್ರೈಲರ್ ಲಿಂಕ್ನ ಕೊಟ್ಟಿರ್ತೀನಿ. ಅದರಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸುಮ್ಮನೆ ಕ್ಲಿಪ್ಸ್ ಥರ ನಾನು ನೋಡಿಸ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ನಾನು 1 ಮಿನಿಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ಇದು ನಮ್ಮ ಟ್ರೈಲರ್ ಅಂತ. ಸೊ ನಿಮಗೇನಾದರೂ ಇದು ನೋಡ್ಬೇಕಂತಿದ್ರಲ್ಲ, ಪ್ಲೀಸ್ ಡೂ ಸಪೋರ್ಟ್ ಹಸ್ ಥ್ರೂ ವಾಚಿಂಗ್ ದಿಸ್ ಟ್ರೈಲರ್. ಹೆಂಗೆ ಬರುತ್ತೆ ಏನು ಶಾರ್ಟ್ ಮೂವಿ ಅಂತೆಲ್ಲ ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಪ್ಲೀಸ್ ಡೂ ಗೋ ಆ್ಯಂಡ್ ವಾಚ್ ದಿಸ್ ಕ್ಯೂಟ್ ಲಿಟಲ್ ಟ್ರೈಲರ್ ಇನ್ KG ಪ್ರೆಸೆನ್ಸ್ ಯೂಟ್ಯೂಬ್ ಚಾನಲ್. ಒಂದು 7 ಗಂಟೆ ಮೇಲೆ ಅಪ್ಪ ಬಂದರು, ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡು ಅದಾದಮೇಲೆ ನಾವು ಅಕ್ಕ ಮನೆಗೆ ಹೋದ್ವಿ. ನೈಟ್ ಡಿನ್ನರ್ ಅವಳ ಮನೆಯಲ್ಲೇ ಮಾಡಿದ್ದು. ಸೊ ಎಲ್ಲ ಅಲ್ಲಿದ್ದ ಕಾರಣದಿಂದ ಇವಾಗ ಕೆಲವು ಫೋಟೋಸ್ ಹಾಕ್ತಾ ಇದ್ದೀನಿ. ಸೊ ಹಂಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ. ನಿಮಗೆ ಏನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಇಸ್ ಆಲ್ವೇಸ್ ಓಪನ್. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಿಮ್ಮ ಮನೆಯಲ್ಲೆಲ್ಲ ನವರಾತ್ರಿ ಹೇಗೆ ನಡೀತಿದೆ ಏನು ಅಂತೆಲ್ಲ ಕೂಡ ನನ್ನ ಜೊತೆ ಶೇರ್ ಮಾಡೋ ಆಸೆ ಇದ್ದರೆ ಯು ಕ್ಯಾನ್ ಶೇರ್ ಇನ್ ಮೈ ಕಮೆಂಟ್ ಸೆಕ್ಷನ್. ಇದಷ್ಟು ನನ್ನ ನವರಾತ್ರಿಯ ಡೇ 6 ವ್ಲಾಗ್ ಆಗಿತ್ತು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಒಳ್ಳೇದು ಮಾಡಿ, ಒಳ್ಳೇದು ಸಿಗುತ್ತೆ. ಟಾಟಾ, ಬಾಯ್ ಬಾಯ್.